ಸೊ ಡ್ರೋನ್ ಸ್ಟಾರ್ಟ್ ಮಾಡೇನಿ ನಾನು. ಸೊ ಈ ಬಟನ್ ಪ್ರೆಸ್ ಮಾಡಿ ಹಿಡಿದ್ಮೇಲೆ ಡ್ರೋನ್ ಸ್ಟಾರ್ಟ್ ಆಕೈತಿ. ಇದನ್ನ ಮಾರಿಸಿ ನಾನೀಗ ನಂದು DJI Mini 2 ಡ್ರೋನ್ ಸೆಲ್ ಮಾಡೇನಿ. ಸೊ ಯಾಕಂದರೆ ನಂದು Mini 3 ಬರತೈತಿ. ಪಾರ್ಸಲ್ ಇತ್ತು ರೀ ಒಂದು. ಟೇಬಲ್ನಾಗ ಎಲ್ಲ ಸೌಂಡ್ ಬರ್ಬೇಕಾಗಿ ಫುಲ್ ಸಿಂಪಲ್ ಪ್ಯಾಕೇಜಿಂಗ್ ಐತಿ. RC ಇದ್ರಾಗ ಪ್ರೊಪೆಲರ್ಸ್ ಇವ್ ಗ್ಯಾಪ್ ಕೊಟ್ರೆ ಸೇಮ್ ಐತಲ್ಲ. ಭಾಳ ಡಿಫ್ರೆನ್ಸ್. ಜೂಮ್ ಮಾಡಲಿ ಸ್ವಲ್ಪ ಡಿಫ್ರೆನ್ಸ್ ಅಂತ ಇದೈತೆ. ಅದು ಮುಂದಿನ ಕವರ್ ಕ್ಯಾಮ್ರಾ ಗಿಂಬಲ್ಗೆ ಕವರ್. ಓ ಕವರ್ ಏನದ? ಕ್ಯಾಮ್ರಾ ಹಂಗಿಲ್ಲ. ಮತ್ತು ಅಲ್ಲಿ ಮ್ಯಾಗ ಏನೇನು ತೂತು ಕೊಟ್ಟಾರ ಲೆನ್ಸ್ ಅನ್ನೋ ಸೆನ್ಸರ್. ಇದು ಓಪನ್ ಮಾಡು. ಇದೆಲ್ಲ ಇದು ಬ್ಯಾಟ್ರಿ ನೋ ಇದು ಬ್ಯಾಟ್ರಿ ದೊಡ್ಡದೈತೆ ನೋಡಿದ್ರು ಬ್ಯಾಟ್ರಿ. 47 ಮಿನಿಟ್ಸ್ ಬ್ಯಾಟ್ರಿ ಇದೆ. ಇದು ತೆಗಿಯೋದು ಫ್ರಂಟ್ ಸೆನ್ಸರ್, ಬ್ಯಾಕ್ ಸೆನ್ಸರ್, ಇಲ್ಲಿ 2 ಸೆನ್ಸರ್. ಇದೇನೈತಲ್ಲ ನಮ್ಮ ಮ್ಯಾವಿಕ್ ಮಿನಿ 3 ಪ್ರೋದ ರಿಮೋಟ್ ಕಂಟ್ರೋಲ್ ಐತಿ. ಫಿನಿಶಿಂಗ್ ಹೆಂಗೈತೆ ನೋಡ್ಬೋದು ನೀವು. ಬಟನ್ಸ್ ಅದಾವ, ಆಮೇಲೆ ಕಂಟ್ರೋಲರ್ಸ್ ಅದಾವ, ಆಮೇಲೆ ಇಲ್ಲೇ ಜಾಯ್ಸ್ಟಿಕ್ಸ್ ಅದಾವ, ಇಲ್ಲೇ ಸಿನಿಮ್ಯಾಟಿಕ್ ಸ್ಪೋರ್ಟ್ ಮೋಡ್ ಅದಾವ, ಪವರ್ ಬಟನ್ ಐತಿ, ಆಮೇಲೆ ರಿಟರ್ನ್ ಟು ಹೋಮ್ ಐತಿ. ಕೆಳಗೆ ಇದು ಮೈಕ್ರೋ SD ಕಾರ್ಡ್ ಸ್ಲಾಟ್ ಕೊಟ್ಟಾರ. ಆಮೇಲೆ ಅದ್ರ ಜೊತೆ ಸೈಡಿಗೆ ಅಲ್ಲೇ USB Type-C ಪೋರ್ಟ್ ಐತಿ. ನಮ್ಮ ಕಡೆ ಆ್ಯಂಟಿನಾಸ್ ಅದಾವ. ಹಿಂದ್ಗಡೆ 2 C1 C2 ಅಂತಂದು ಕ್ವಿಕ್ ಶಿಫ್ಟ್ ಬಟನ್ ಅದಾವ. ಆಮೇಲೆ ಝೂಮ್ ಇನ್ ಝೂಮ್ ಔಟಿಗೆ ಡೈಲ್ ಅದಾವ. ಮೇಲೆ ಕ್ಯಾಮ್ರಾ ಕ್ಯಾಪ್ಚರ್ ಆಮೇಲೆ ವಿಡಿಯೋ ರೆಕಾರ್ಡ್ ಬಟನ್ ಐತಿ. ಆಮೇಲೆ ಮೇಲೆ 2 ಆ್ಯಂಟಿನಾ ಅದಾವ. ಡ್ರೋನ ಪ್ಯಾಕೇಜಿಂಗ್ ಒಳಗಿದ್ದಾಗ ಮೂವ್ ಆಗಬಾರ್ದು ಕ್ಯಾಮ್ರಾ ಲೆನ್ಸ್ ಅಂತಂದು ಫುಲ್ ಸ್ಟಿಕ್ ಮಾಡಿ ಕೊಟ್ಟಾರ. ಇಲ್ಲಿ ನೋಡ್ರಿ, ಇದನ್ನು ತೆಗ್ದಂಗೆ ಏನೈತಲ್ಲ ಲೆನ್ಸ್ ಅದು ಕ್ಯಾಮ್ರಾ ಏನೈತಲ್ಲ ಮೂವ್ ಆಗಿ ನಿಂದಿರ್ತಿ. ಯಾಕಂದ್ರೆ ಫುಲ್ ಗಿಂಬಲ್ ಐತಿ. ಇದು ಕಂಟಿನ್ಯೂ ಮೂಮೆಂಟ್ನಾಗ ಐತಿ. ಸೊ ಅದು ಪ್ಲ್ಯಾಸ್ಟಿಕ್ ತೆಗೆದ್ರನ್ನ ಕರೆಕ್ಟಾಗಿ ಮೂವ್ ಆಗ್ತೈತಿ, ಫ್ರೀ ಆಗ್ತೈತಿ. ಅಲ್ಲಿ ಮಟ್ಟ ಲಾಕ್ಡ್ ಅಂತ ತೋರ್ಸಾತೈತಿ. ಈಗ ಫುಲ್ ಫ್ರೀ ಆಯ್ತು ನಮ್ದು ಡ್ರೋನಿಂದ ಗಿಂಬಲ್. ಈಗ ನಮ್ಮ ಡ್ರೋನ್ ಒಳಗೆ ನೀವು ಇಲ್ಲಿ ನೋಡ್ಬೋದು, ಮೇಲೆ 2 ಸೆನ್ಸರ್ ಅದಾವ. ಇವು ಮುಂದೆ ಕೊಲೈಡ್ ಆಗಬಾರ್ದು ಅಂತಂತ ನೋಡ್ಕೋತಾವೆ. ಹಿಂದೆ 2 ಸೆನ್ಸರ್ ಅದಾವ ಹಿಂದಿನ ಸೈಡ್ಲೆ. ಆಮೇಲೆ ಕೆಳಗಡೆ 2 ಸೆನ್ಸರ್ ಅದಾವೆ. ಬರೀ ಹಿಂದ್ಗಡೆ ಅಷ್ಟು ಸೆನ್ಸರ್ ಇಲ್ಲ ಇಲ್ಲೇ, ಬಟ್ ಬಾಕಿ ಮುಂದೆ ಮೇಲೆ ಆಮೇಲೆ ಕೆಳಗೆ 3 ಕಡೆ ಸೆನ್ಸರ್ ಅದಾವೆ. ಇಲ್ಲೇ Type-C ಮತ್ತು SD ಕಾರ್ಡ್ ಸ್ಲಾಟ್ ಐತಿ. ಇಲ್ಲೇನೈತಲ್ಲ ನಮ್ಮ ಕಂಟ್ರೋಲರ್ಸಿಂದ ಲೈಟ್ ಇಂಡಿಕೇಶನ್ ಐತಿ. ಫಾರ್ ಎಕ್ಸಾಂಪಲ್ ಈಗ ಹೇಳ್ತೇನೆ ನೋಡಿರಿ. ಫಸ್ಟಿಂದ ನಿಮ್ಗೆ ಲೆಫ್ಟ್ ರೈಟ್ ಮೂವ್ ಮಾಡೋದು ಭಾಳ ಈಸಿ ಐತಿ. ಪೂರಾ ಸ್ಕ್ರೀನ್ ಟಚ್ ಐತಿ. ಮುಂಚೆ ನನ್ನ ಡ್ರೋನ್ನಾಗ ಫೋನ್ ಹಾಕೋದಿತ್ತು, ಬಟ್ ಇದು ಈಸಿ ಐತಿ. ಇಲ್ಲೇ ಲೆಫ್ಟ್ ರೈಟ್ ಡಯಲ್ ಐತಿ. ಒಂದು ಗಿಂಬಲ್ ಅಡ್ಜಸ್ಟ್ಮೆಂಟಿಗೆ, ಒಂದು ಕ್ಯಾಮ್ರಾ ಝೂಮ್ ಮಾಡೋಕೆ, ಆಮೇಲೆ ಒಂದು ರೆಕಾರ್ಡ್ ಐತಿ, ಒಂದು ಶಟರ್ ಐತಿ. ಪ್ರೆಸ್ ಮಾಡಿದ್ರೆ ಫೋಟೋ ಕ್ಲಿಕ್ ಆಕೈತಿ. ನೆಕ್ಸ್ಟ್ ಏನಂತಂದ್ರೆ ರಿಟರ್ನ್ ಟು ಹೋಮ್ ಫೀಚರ್ ಐತಿ. ಆಮೇಲೆ ಬ್ರೇಕ್ ಐತಿ. ಅಂದ್ರೆ ಒಂದೇ ಬಟನ್ ಒಳಗೆ ನೀವು ಬಟನ್ ಅದು H ಅಂತ ಏನಿದೆ ಹೋಲ್ಡು ಆಕೈತಿ, ಮತ್ತು ಹೊಳ್ಳಿನೂ ಬರ್ತೈತಿ, ಪ್ಲಸ್ ಪಾಸು ಆಕೈತಿ. ನೆಕ್ಸ್ಟ್ ಫ್ಲೈಟ್ ಮೋಡ್ ಸ್ವಿಚ್ ಮಾಡೋದೈತಿ. ಅದಾದಮೇಲೆ C1 C2 ಅಂತದಾವೆ. ಇಲ್ಲೇನು ಲೈಟ್ ಇಂಡಿಕೇಟರ್ ಅದಾವಲ್ಲ, ರೆಡ್ ಅಂತಂದ್ರೆ ಕನೆಕ್ಟ್ ಇಲ್ಲ, ಗ್ರೀನ್ ಅಂತಂದ್ರೆ ಕನೆಕ್ಟ್ ಐತಿ, ಯೆಲ್ಲೋ ಅಂತಂದ್ರೆ ಅಪ್ಡೇಟ್ ಫೇಲ್ ಆಗೈತದ ನಂಗೆ. ಸೊ ಇದು ಓಪನ್ ಆದಮೇಲೆ ಈ ಟೈಪ್ ಇಂಟರ್ಫೇಸ್ ಐತಿ. ನಂದು ಹಳೆ ಲಾಗಿನ್ ಇದೆ. ಮುಂಚೆ 5.62 ಕಿಲೋಮೀಟ್ರ್ ಓಡಿಸೇನೆ ನಾನು. ಅದು ಇದ್ರಾಗ ಮೆಜರ್ ಆಗಿ ಬಂದೈತಿ. ಆಮೇಲೆ ಅವರ್ಸ್ನಾಗ ಬರ್ತೈತಿ ಇದ್ರಾಗ, ಅಂದ್ರೆ ಎಷ್ಟು ತಾಸನ್ನ ಹಾರ್ಸೇನ್ ಡ್ರೋನ್ ಅಂತ. ಸೊ ಎಲ್ಲ ಸೇರಿ ಒಂದು 2 ತಾಸು. ಇದು ಮಿನಿ 3 ಪ್ರೋ ಫಸ್ಟ್ ಟೈಮ್ ಸೆಟ್ಟಿಂಗ್ ಮಾಡತ್ತೀನಿ. ಸೊ ಇನ್ಮೇಲೆ ಈ ಡ್ರೋನ್ ಎಷ್ಟು ಹಾರಿಸ್ತಾನಲ್ಲ ಇದ್ರದ್ದು ಎಲ್ಲ ಡೀಟೇಲ್ಸ್ ರೆಕಾರ್ಡ್ ಆಗ್ತಾವೆ. ಇದು ಬ್ಲ್ಯಾಂಕ್ ಸ್ಕ್ರೀನ್ ಬಂತೀಗ. ಈಗ ಇದ್ರಾಗ ಸೆಟ್ಟಿಂಗ್ಸ್ ಎಲ್ಲ ಇರ್ತಾವಿಲ್ಲ. ಸೇಮ್ ಮಿನಿ 2 ಪ್ರೋ ಮಿನಿ 2 ಏನು ಲೇಔಟ್ ಐತಲ್ಲ ಅದು ಸೇಮ್ ಇದ್ರೊಳಗೆ ಐತಿ. ಇನ್ನೂ ಡ್ರೋನ್ ಕನೆಕ್ಟ್ ಮಾಡಿಲ್ಲ, ಯಾಕಂದ್ರೆ ಇನ್ನೂ ಸೆಟ್ಟಿಂಗ್ಸ್ ಚೇಂಜ್ ಮಾಡೋದು. ಇವೆಲ್ಲ ಸೆಟ್ಟಿಂಗ್ಸ್ನ ತೋರಿಸಿದ ಮೇಲೆ ಇದೇನೈತಲ್ಲ ಬ್ಯಾಟ್ರಿ ನೋಡ್ಬೋದು ನೀವು 0 ಐತಿ. ಅಂದರೆ ಒಮ್ಮೆ ಚಾರ್ಜ್ ಆಗಿಲ್ಲ. ಫಸ್ಟ್ ಟೈಮ್ ಯೂಸ್ ಮಾಡತ್ತರ ನಂಗೆ ನಾಟ್ ಅವೈಲೇಬಲ್ ಅಂತ ಬರ್ತೈತಿ. ಯೂಸ್ಡ್ ಡ್ರೋನ್ ಇತ್ತಂತಂದ್ರೆ ಅಲ್ಲಿ ಸೈಕಲ್ಸ್ ಬರ್ತಾವೆ ಎಷ್ಟು ಸಲ ಚಾರ್ಜ್ ಆಗೈತಿ ಅಂತಂದು. ಸೊ ಡ್ರೋನ್ ಸ್ಟಾರ್ಟ್ ಮಾಡೇನಿ ನಾನು. ಸೊ ಈ ಬಟನ್ ಪ್ರೆಸ್ ಮಾಡಿ ಹಿಡಿದ್ಮೇಲೆ ಡ್ರೋನ್ ಸ್ಟಾರ್ಟ್ ಆಕೈತಿ. ಇದನ್ನ ಮಾರಿಸಿ
ಇದ್ರೊಳಗೆ ಕ್ಯಾಮ್ರಾ ವ್ಯೂ ಕಾಣ್ತೈತಿ. ಆ್ಯಸ್ ಸೂನ್ ಆ್ಯಸ್ ಈಗ ಡ್ರೋನ್ ಸ್ಟಾರ್ಟಾಗಿ ಕನೆಕ್ಟ್ ಆಕ್ಯದಲ್ಲ ಇದ್ರೊಳಗೆ ವ್ಯೂ ಬರೋಕೆ ನಿಂದಿರ್ತೈತಿ. ಸೊ ವ್ಯೂ ಬಂತ ಇಲ್ಲ ಐತಿ ನೋಡ್ಬೋದು ನೀವು ಇಲ್ಲೇ. ಸೊ ಈಗ ಕ್ಯಾಮ್ರಾ ಹಿಡ್ಕೊಂಡು ಇದನ್ನು ಶೂಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಕೈತಿ. ಅದಕ್ಕೆ ನಾ ಒಂದ್ರೊಳಗೆ ಅಷ್ಟೇ ಶೂಟ್ ಮಾಡ್ತೀನಿ ಇದ್ರೊಳಗೆ. ಸೊ ಇದು C1 ಬಟನ್ ಅಂತ ಏನು ಹೇಳಿದ್ನಲ್ಲ ಇಲ್ಲ ಐತಿ. ಈಗ ಇದು ಲ್ಯಾಂಡ್ಸ್ಕೇಪ್ ಮೋಡ್ನಾಗ ಐತಿ. C1 ಬಟನ್ ಪ್ರೆಸ್ ಮಾಡಿದರೆ ಇದು ಪೋರ್ಟ್ರೇಟ್ ಒಳಗೆ ಆಕೈತಿ ಇಲ್ಲ ಐತಿ. ಸೊ ಹಿಂಗೆ ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಕ್ಯಾಮ್ರಾ ಚೇಂಜ್ ಆಕೈತಿ, ಗಿಂಬಲ್ ಪೂರ ರೊಟೇಟ್ ಆಕೈತಿ ಹಿಂಗೆ. ಸೊ ಇದು C1. C2 ಇನ್ನೂ ಯಾವುದೂ ಸೆಟ್ ಮಾಡಿಲ್ಲ. ಓಕೆ ಹಿಂಗೆ ಬರ್ತೈತಿ ಟೇಕ್ ಆಫ್ ಅಂತಂದು. ಈಗ ಟೇಕ್ ಆಫ್ ಮಾಡೋಣಂತ. ಸೊ ಈ ಬಟನ್ ಒತ್ತಿದ್ಕೊಳ್ಳೆ ಆತ ಫ್ಲೈ ಆಯ್ತು ಹಿಂಗೆ. ಈಗ ಹೋಮ್ ಪಾಯಿಂಟ್ ಅಪ್ಡೇಟೆಡ್. ಸೊ ಇದು ಹೋಮ್ ಪಾಯಿಂಟ್ ಈಗ ಅದ್ರದ್ದು. ಸೊ ಈಗ ಇದು ಬಟನ್ ಐತಲ್ಲ ರಿಟರ್ನ್ ಟು ಹೋಮ್ ಒತ್ತಿದ್ರೆ ಅಲ್ಲೇ ಬಂದು ಸ್ಟಾಪ್ ಆಕೈತಿ. ಈಗ ಅದು H ಅಂತ ಐತಲ್ಲ ಅದು. ಎವ್ರಿ ಟೈಮ್ ನಂದು ವಿಡಿಯೋ ನಂದು ರೂಮ್ನಾಗ ನೋಡಿರ್ಬೋದು. ಬಟ್ ಫಸ್ಟ್ ಟೈಮ್ ನಾ ಇಲ್ಲೇ ಶೂಟ್ ಮಾಡತ್ತೀನಿ. ಇದೆಲ್ಲ ಅಂತಂದ್ರೆ ನಮ್ಮ ಮನೆ ಕಡೆ ಐತಿ. ಮತ್ತು ಈಗ ವಿಡಿಯೋ ಇದ್ರೊಳಗೆ ಶೂಟ್ ಆಗತ್ತೈತೆ ಅಂತಂದ್ರೆ ನಾನು ಡ್ರೋನ್ ಒಳಗೆ ಶೂಟ್ ಆಗತ್ತೈತೆ ಆಬ್ವಿಯಸ್ಲಿ. ಬರ್ರಿ ನನ್ನ ಜೊತೆ ಮುಂದಿಲ್ಲೇ. ಇದ್ರದ್ದು ಕ್ವಾಲಿಟಿ ನಿಮಗೆ ಸ್ಪೆಕ್ಸ್ ಶೀಟ್ನಾಗ ಬರೀ 4K ಐತಿ ಅದೈತಿ ಇದೈತಿ ಅಂತ ಹೇಳೋದಕ್ಕಿಂತ ನಿಮಗೆ ಇದು ಹೆಂಗೆ ಕಾಣತೈತಿ ಲೈವ್ನಾಗ ಅಂತ ತೋರ್ಸಕ್ಕಂತ ಬಂದೇನಿ. ಸೊ ಈ ಟೈಪ್ ವ್ಯೂ ಐತಿ ಇದ್ರದ್ದು. ಇದನ್ನು ನೀವು ವ್ಲಾಗ್ಸ್ನಾಗೂ ನೋಡಿರ್ಬೋದು, ಮುಂದೆ ಬರೋ ವ್ಲಾಗ್ಸ್ನಾಗೂ ನೋಡ್ತೀರಿ ಅಕಸ್ಮಾತ್ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತಂದರೆ. ಬಟ್ ಓವರ್ ಆಲ್ ಕ್ವಾಲಿಟಿ ಹೆಂಗೈತಿ ಹೇಳ್ರಿ. ರಿಟರ್ನ್ ತೊಗೊಂಬತ್ತೀನಿ. ಸೊ ಆಟೋಮೆಟಿಕ್ಲಿ ಏನು ಮಾಡತ್ತಿಲ್ಲ ನಾನು, ಅದ ಹೊಂಟೈತಿ ಹೋಗಿ ಅದರದ್ದು ಹೋಮ್ ಪಾಯಿಂಟ್ ಎಲ್ಲ ಐತಲ್ಲ ಅಲ್ಲೇ ಲ್ಯಾಂಡ್ ಆಕ್ಕೈತಿ. ಸೊ ಮ್ಯಾನ್ಯುಯಲಿ ನಾ ಏನು ಮಾಡತ್ತಿಲ್ಲ, ನಾನೇ ಕಂಟ್ರೋಲ್ ಆಗತೈತಿ. ಓಕೆ ಸೊ ಕ್ವಾಲಿಟಿ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಸಿಗ್ತೇನೆ ಅಂತ ನೆಕ್ಸ್ಟ್ ವೀಡಿಯೋ ಒಳಗೆ. ಅಲ್ಲಿ ಮಟ ಸಬ್ಸ್ಕ್ರೈಬ್.